ಕೇಂದ್ರ ಸರ್ಕಾರ ಕಬ್ಬಿನ ದರವನ್ನು 10.5ಕ್ಕೆ ಏರಿಕೆ ಮಾಡಿ 3,400 ರೂಪಾಯಿನ ನಿಗದಿ ಮಾಡಿರ್ತಕ್ಕಂಥ ನಿಯಮವನ್ನು ತಕ್ಷಣ ಕೈ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ಕಬ್ಬಿನ ಉತ್ಪಾದನಾ ವೆಚ್ಚ, ಸಾಗಾಣಿಕೆ, ಕಟಾವು, ಗೊಬ್ಬರದ ವೆಚ್ಚಗಳು ಜಾಸ್ತಿ ಆಗಿರೋದ್ರಿಂದ ರೈತರಿಗೆ ಇದು ಅನ್ಯಾಯ ಆಗ್ತಾ ಇದೆ. ತಕ್ಷಣ ಕೇಂದ್ರ ಸರ್ಕಾರ ಈ ಒಂದು ನಿಯಮವನ್ನು ಮರುಪರಿಶೀಲನೆ ಮಾಡಬೇಕು. ಮತ್ತೆ ರೈತರ ಕೃಷಿ ಉತ್ಪನ್ನಗಳಿಗೆ ಎಲ್ಲಕ್ಕೂ ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಮತ್ತೆ ರೈತನ ಹೊಲದಲ್ಲಿನ ಬೆಳೆ ವಿಮೆ ಅಂತಕ್ಕಂಥ ನಿಗದಿ ಮಾಡಬೇಕು ಅಂತೇಳಿ ಒತ್ತಾಯಿಸಿದ್ದೇವೆ. ಒಂದು ಕಡೆ ಕಬ್ಬಿನ ಬೆಲೆಯನ್ನ ಜಾಸ್ತಿ ಮಾಡಿದ್ದೇವೆ ಅಂತೇಳಿ ಮತ್ತೊಂದು ಕಡೆ ಇಳುವರಿಯನ್ನು ಕೂಡ ಜಾಸ್ತಿ ಮಾಡಿ ಬಂಡವಾಳಶಾಹಿಗಳು ಮತ್ತು ಶ್ರೀಮಂತರು ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈ ಇಬ್ಬಂದಿ ನೀತಿಯನ್ನು ಕೈ ಬಿಡಬೇಕು ಅಂತೇಳಿ ಒತ್ತಾಯಿಸಿ ರಾಜ್ಯದ ನೂತನ ಸಂಸತ್ ಸದಸ್ಯರುಗಳಿಗೆ ರೈತರ ಒತ್ತಾಯ ಪತ್ರವನ್ನ ಮುಂದಿನ 5ನೇ ತಾರೀಕಿನಿಂದ ರಾಜ್ಯಾದ್ಯಂತ ಎಲ್ಲರೂ ಕೊಡ್ತಾ ಇದ್ದೇವೆ. ಈ ಒಂದು ವಿಚಾರವಾಗಿ ಎಲ್ಲ ಚುನಾಯಿತ ನೂತನ ಸಂಸತ್ ಸದಸ್ಯರುಗಳು